ಮಾಡ್ತಾರೆ ಅಂದರೆ ನಮಗೆ ಗೊತ್ತಿಲ್ಲ. ನಮ್ಮ ದೇಶದಲ್ಲೇ ಫಿಲಮ್ ಥಿಯೇಟ್ರಲ್ಲಿ ಫಿಲಮ್ ಬರೋದಕ್ಕೂ ಮುಂಚೆ ರಾಷ್ಟ್ರಗೀತೆ ಹಾಕಿದ್ರೆ ಎದ್ದು ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ದಾರೆ. 40 ಸೆಕೆಂಡ್ ಫಿಲಮ್ ಬರೋಕ್ಕೂ ಮುಂಚೆ ನಮ್ಮ ರಾಷ್ಟ್ರಕ್ಕೆ ಗೌರವ ಕೊಡೋಣ, ಫಿಲಮ್ಗೆ ಹೋಗ್ತೀವಿ, 100 ಜನ ಸೇರ್ತೀವಿ, ಎದ್ದು ನಿಂತ್ಕೊಳ್ಳೋಕ್ಕಾಗಲ್ಲ ಅಂತೀವಿ. ಅದಕ್ಕೋಸ್ಕರ ನಾಗರಿಕರ ಶಿಷ್ಟಾಚಾರ ಈ 5 ಕುಟುಂಬ ಪ್ರಬೋಧನ, ಸಾಮರಸ್ಯ, ಅದಾದ ನಂತರ ಪರಿಸರ ಸಂರಕ್ಷಣೆ, ಸ್ವದೇಶಿ ಚಿಂತನೆ, ನಾಗರಿಕ ಶಿಷ್ಟಾಚಾರ, ಈ 5 ನಾವು ನಮ್ಮ ವಸತಿಗಳಲ್ಲಿ ನಮ್ಮ ಮನೆಗಳಲ್ಲಿ ಫಾಲೋ ಮಾಡ್ತಾ ಬರ್ತಾ ಇದ್ದರೆ ಅದೇ ನಾವು ನಮ್ಮ ಹಿಂದುತ್ವಕ್ಕೋಸ್ಕರ ಕೊಡುವಂಥ ದೊಡ್ಡ ಕೊಡುಗೆ ಅಂತ ಹೇಳ್ತಾ ನಾವೆಲ್ಲ ಅದನ್ನು ಫಾಲೋ ಮಾಡೋಣ. ಇವತ್ತು ಸೇರಿದ್ದೀವಿ, ಇನ್ನು ಮುಂದಿನ ಸತಿಗೆ ಹಿಂದೂ ಅನ್ನೋ ವಿಷಯ ಬರ್ತಾ ಇದ್ದಂಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ, ನಾನು ಹಾಗೆ ಹೇಳ್ದಂಗೆ ಬೇರೆ ಬೇರೆ ಕಾರಣಗಳಲ್ಲ, ಹಿಂದೂ ಅನ್ನೋ ಕಾರಣಕ್ಕೆ ನಾವು ಸೇರೋ ಥರದಲ್ಲಿ ನಮ್ಮ ಗಣೇಶ ಬ್ಲಾಕ್ ವಸತಿ ಆಗಲಿ. ಇರುವಂಥ ಹಿರಿಯರೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಂತಹ ಹಾಗೂ ಮುಂದಿನ ನಮ್ಮ ಪೀಳಿಗೆ ಚೆನ್ನಾಗಿ ಬಾಳಿ ಬದುಕಬೇಕಾದರೆ ನಮ್ಮ ಹಿಂದೂ ಸಮುದಾಯ ಒಗ್ಗಟ್ಟಾಗಬೇಕು, ಎಚ್ಚರವಾಗಬೇಕಿದೆ ಎಂಬುದನ್ನು ತಿಳಿಸಿಕೊಟ್ಟಂತಹ ಶ್ರೀ ಮುರಳಿ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಹಿತನುಡಿಯನ್ನು ನುಡಿಯಬೇಕಾಗಿ ಅಧ್ಯಕ್ಷರಲ್ಲಿ ವಿನಂತಿಸಿಕೊಳ್ತೇನೆ. ಶ್ರೀಯುತ ಮುರಳಿಯವರೇ, ಎಲ್ಲ ಸಂಘದ ಹಿರಿಯರೇ, ಕಾರ್ಯಕರ್ತರೇ ಹಾಗೂ ಇಲ್ಲಿ ನೆರವೇರ್ತಕ್ಕಂಥ ಸಹೋದರ ಸಹೋದರರು, ನಾನು ಡಾಕ್ಟರ್ ಆಗಿರ್ತಕ್ಕಂಥ ಕಾರಣದಿಂದ ಹೆಲ್ತ್ ಬಗ್ಗೆ ಒಂದೆರಡು ಮಾತಾಡ್ತೀನಿ. ಸೊ ಹಿಂದೂ ಬಗ್ಗೆ ಸಮಾಜದ ಬಗ್ಗೆ ಮುರಳಿಯವರು ತುಂಬ ಚೆನ್ನಾಗಿ ಹೇಳಿದರು. ಸೊ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಆರೋಗ್ಯವೇ ಭಾಗ್ಯ ಅಂತ. ಹೇಗೆ ಆರೋಗ್ಯ ಭಾಗ್ಯ ಕನ್ವರ್ಟ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಏನು ಹೇಳ್ತೀವಿ, ಆರೋಗ್ಯವೇ ಭಾಗ್ಯ. ಸೊ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ಮನೇಲಿ ಯಾರಿಗಾದ್ರೂ ಒಂದು ಮಧುಮೇಹ ಅಥವಾ ಡಯಾಬಿಟೀಸ್ ಕಾಯಿಲೆ ಇದ್ದರೆ ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ? ಒಂದು 30 ವರ್ಷಕ್ಕೆ ಡಯಾಬಿಟೀಸ್ ಕಾಯಿಲೆ ಬಂತಂದರೆ ಒಂದು ತಿಂಗಳಿಗೆ 1,000 ರಿಂದ 3,000 ರೂಪಾಯಿ ಖರ್ಚಾಗುತ್ತೆ. ಅದು ಆಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ. 5